ನೀವು ಆರೋಪವನ್ನು ಸಾಬೀತು ಮಾಡಿದರೆ 1 ತಿಂಗಳ ಕಾಲ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮನೆಯ ಮುಂದೆ ಸೆಕ್ಯೂರಿಟಿಯಾಗಿ ಕೆಲಸ ನಿರ್ವಹಿಸುತ್ತೇನೆ ಎಂದು ನೇರವಾಗಿ ಮಾಜಿ ಶಾಸಕರಾದ ಕಿಬಿ ಚಂದ್ರಶೇಖರ್ ಅವರಿಗೆ ಸವಾಲು ಹಾಕಿದ್ದಾರೆ. ಪುರಸಭಾ ಸದಸ್ಯರಾದ ಕಿಬಿ ಮಹೇಶ್ ರವರು ನಮ್ಮ ಶಾಸಕರಾದ ಎಚ್.ಟಿ. ಮಂಜೂರವರ ವಿರುದ್ಧ ಮನ ಬಂದಂತೆ ಮಾತನಾಡುತ್ತಿದ್ದಾರೆ. ಕೆಆರ್ಪೇಟೆಯಲ್ಲಿ 3 ವರ್ಷ ಶಾಸಕರಾಗಿ ನಮ್ಮ ನಾಯಕರು ಬಡವರ ಹಾಗೂ ದೀನದಲಿತರ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಅವರನ್ನು ಕುಗ್ಗಿಸಲು ನೀವುಗಳು ಏನೇ ಷಡ್ಯಂತ್ರ ಮಾಡಿದರೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಅವರ ಬೆಂಗಾಲುವಾಗಿ ನಿಂತಿದ್ದಾರೆ. ಮಾಧ್ಯಮಗಳಲ್ಲಿ ಇನ್ನು ಮುಂದೆ ನಮ್ಮ ಜೆಡಿಎಸ್ ಪಕ್ಷದ ವರಿಷ್ಠರು ಹಾಗೂ ಶಾಸಕರುಗಳ ಬಗ್ಗೆ ಮಾತನಾಡಿದರೆ ಸರಿ ಬರುವುದಿಲ್ಲ. ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಎಂದು ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಕೆಆರ್ಪೇಟೆ ಕಾಂಗ್ರೆಸ್ ಮಾಜಿ ಶಾಸಕರಾದ ಕಿಬಿ ಚಂದ್ರಶೇಖರ್ ವಿರುದ್ಧ ಜೆಡಿಎಸ್ ರಾಜ್ಯ ವಕ್ತಾರರಾದ ಅಶ್ವಿನ್ ಕುಮಾರ್ ಗೌಡರವರಿಂದ ತೀವ್ರ ವಾಗ್ದಾಳಿ. ಜೆಡಿಎಸ್ ರಾಜ್ಯ ವಕ್ತಾರರಾದ ಅಶ್ವಿನ್ ಗೌಡ ಮಾತನಾಡಿ, ನಮ್ಮ ಜೆಡಿಎಸ್ ವರಿಷ್ಠರಾದ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಮಾಜಿ ಶಾಸಕರಾದ ಕಿಬಿ ಚಂದ್ರಶೇಖರ್ ರವರು ಮಾತನಾಡಲು ಯಾವುದೇ ನೈತಿಕತೆ ಇಲ್ಲ. ಕಿಬಿ ಚಂದ್ರಶೇಖರ್ ರವರು 25 ವರ್ಷಗಳ ಕಾಲ ಅಧಿಕಾರದಿಂದ ವಂಚಿತರಾಗಿ ಹತಾಶರಾಗಿ ಮಾತನಾಡುತ್ತಿದ್ದಾರೆ. ಎಚ್.ಡಿ. ದೇವೇಗೌಡರವರ ಕುಟುಂಬದವರ ಬಗ್ಗೆ ಮಾತನಾಡಿದರೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಧಾನ ಪರಿಷತ್ ಸ್ಥಾನವು ಅಥವಾ ನಿಗಮ ಮಂಡಳಿ ಸ್ಥಾನ ಸಿಗುವುದು ಎಂಬ ಹಗಲು ಕನಸು ಕಾಣುತ್ತಿದ್ದಾರೆ. ದೇವೇಗೌಡರವರು ಬಿಡದಿಯಲ್ಲಿ 1500 ಎಕರೆ ಜಮೀನು ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸರಿಸುಮಾರು 7 ದಶಕಗಳ ರಾಜಕಾರಣ ಕೇರ್ಪೇಟೆ ವಿಧಾನಸಭಾ ಕ್ಷೇತ್ರ ನೋಡಿದೆ. ಇದರಲ್ಲಿ ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ, ಎಲ್ಲರೂ ಒಂದೇ. 95ರಷ್ಟು ಭಾಗ ಕೇರ್ಪೇಟೆ ಗ್ರಾಮೀಣವಾದಂತ ಪ್ರದೇಶ. 1957ರಲ್ಲಿ ಬೊಮ್ಮೇಗೌಡರು, ದಿವಂಗತ ಬೊಮ್ಮೇಗೌಡರು ಅಂತ ಪ್ರವೀಣರು ಈ ವಿಧಾನಸಭೆಗೆ ಆರಿಸಿ ಹೋಗಂತ ಕಾಲಘಟ್ಟ. ಅದು 7 ದಶಕ ಆಯ್ತು. 7 ದಶಕದಲ್ಲಿ 16 ಶಾಸಕರುಗಳು ಬಂದು ಹೋಗಿದ್ದಾರೆ. ಬಂದಿರಂತವ್ರು ಕೆಲವೇ ಜನ ಅದರಲ್ಲಿ ನೆನಪಿಸ್ಕೊಳ್ಳಂತ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಜನತಾ ಪರಿವಾರ ಕೊಟ್ಟಿರುವಂತ ಕೊಡುಗೆಗಳು, ದಿವಂಗತ ಮೇಷ್ಟ್ರು ಗುರುಗಳು ಅಂತಾನೆ ಕರೀಬಹುದು ಕೃಷ್ಣಪ್ಪಣ್ಣ ಅವರು, ಹಾಗೆ ಸುಮಾರು ಜನ ಶಾಸಕರುಗಳು ಬಂದು ಹೋಗಿದ್ದಾರೆ. ಪುಟ್ಸಮಣ್ಣ ಇರ್ಬೋದು, ಲಿಂಗಪ್ಪ ಅವ್ರು ಇರ್ಬೋದು, ಪ್ರತಿಯೊಬ್ರು ನೆನಪಿಸ್ಕೊಳ್ಳೋಂಥದ್ದು 7 ದಶಕ ಏನು ಸರಿಸುಮಾರು ಏನು ಅದೇನು ಕಡಿಮೆ ಇಲ್ಲ. 70 ಮುಂದಿನ ವರ್ಷ ಬಂದ್ರೆ 70 ವರ್ಷ ಆಯ್ತು ನಮ್ಮ ಕೇರ್ಪೇಟೆ ರಾಜಕಾರಣ. ಇಲ್ಲಿ ಯಾರು ಹಿರಿಯರು ಸ್ವಲ್ಪ ನೋಡಿರ್ತೀರಾ, ಅದ್ ಬಿಟ್ರೆ ನಾವೆಲ್ಲ ತಿಳ್ಕೊಂಡಿರೋಂಥದ್ದು ಅಷ್ಟೇ ಇತಿಹಾಸಗಳನ್ನ. ಈ ಮಾಧ್ಯಮ ಸುದ್ದಿಗೋಷ್ಠಿ ನಡೀತಿರೋಂಥ ಉದ್ದೇಶ ಇಷ್ಟೇ. ನಾವ್ ಯಾವತ್ತೂ ರಾಜಕೀಯವಾಗಿ ವಿರೋಧಿಸಿದೀವಿ ಹೊರತು ಸನ್ಮಾನ್ಯ 2 ಬಾರಿ ಶಾಸಕರು, ಹೆಚ್ಚು ಕಮ್ಮಿ 10 ವರ್ಷ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿರುವಂತ ಮಾನ್ಯ ಕೆ.ಬಿ. ಚಂದ್ರಶೇಖರ್ ಅಣ್ಣ ಅವರೇ, ನಿಮ್ಮ ಮೇಲೆ ತುಂಬಾ ಅಪಾರವಾದಂತ ಗೌರವ ಇದೆ. ಏನಕ್ಕೆ ಅಂದ್ರೆ ನೀವು 2 ಬಾರಿ ಶಾಸಕರಾಗಿದ್ದೀರಾ, ನಿಮ್ದೇ ಪಕ್ಷಕ್ಕೆ ದುಡಿದಿದ್ದೀರಾ, ನಿಮ್ಮ ಪಕ್ಷದ ಕಾರ್ಯಕರ್ತರು ನಿಮ್ಮನ್ನ ನಾಯಕರಾಗಿ ನೋಡಿದ್ದಾರೆ. ತಾಲೂಕಲ್ಲಿ ಒಬ್ಬ ಜನಪ್ರತಿನಿಧಿ, ಒಬ್ಬ ರಾಜ ಅಂತಾನೆ ಹೇಳ್ಬೋದು. ಇವತ್ತು ತಾಲೂಕಿಗೆ ಶಾಸಕರಾಗಿರ್ತಾರೆ ಅಂದ್ರೆ ಶಾಸಕರನ್ನ ಅವ್ರನ್ನ ಪರಿಪಾಲಿಸಂತ ದಂಡೇ ಇರುತ್ತೆ. ಶಾಸಕರಾದ್ಮೇಲೆ ಅವರು ಜೆಡಿಎಸ್ ನ ಶಾಸಕರು, ಕಾಂಗ್ರೆಸ್ ನ ಶಾಸಕರು, ಇಲ್ಲ ಬಿಜೆಪಿ ಶಾಸಕರು ಅಂತ ಯಾರು. ಶಾಸಕರಾದ್ಮೇಲೆ 5 ವರ್ಷ ಆ ತಾಲೂಕಿನ ಈ ತಾಲೂಕಲ್ಲಿರುವಂತ ಎಲ್ಲ ಜನಸಾಮಾನ್ಯರ ಕಷ್ಟಗಳನ್ನ ನಿವಾರಿಸಂತ ಪ್ರಜೆಯಾಗಿರ್ತಾರೆ, ರಾಜರಾಗಿರ್ತಾರೆ, ಅರಸರಾಗಿರ್ತಾರೆ. ಅದರಲ್ಲಿ ಬರೀ ಒಕ್ಕಲಿಗರಿಗೆ, ಇಲ್ಲ ಲಿಂಗಾಯತರಿಗೆ, ಇಲ್ಲ ಕುರುಬರಿಗೆ, ಇಲ್ಲ ಮುಸಲ್ಮಾನರಿಗೆ, ಕ್ರೈಸ್ತರಿಗೆ ಅಂತಲ್ಲ, ಸರ್ವತೋಮುಖ ಅಭಿವೃದ್ಧಿ ಯಾರು ಮಾಡ್ತಾರೆ, ಬದುಕು ಸ್ವಲ್ಪನೇ. ಏನ್ ಯಾರೋ 100, 200, 300, 1000 ವರ್ಷ ಯಾರು ಬದುಕಲ್ಲ. ಬದುಕಿದಾಗ ನಾನೇನಾದ್ರೂ ಒಳ್ಳೇದನ್ನ ಜನಕ್ಕೆ ಕೊಟ್ಟೆ ಅನ್ನೋದಿದೆಯಲ್ಲ, ಅದನ್ನ ಜನರು ನೆನಪಿಸ್ಕೊಳ್ತಾರೆ. ನಾನು ಈಗ ಹೇಳಿದೆ 70 ವರ್ಷದಲ್ಲಿ ಇವತ್ತಿನ ಪೀಳಿಗೆ ತಿಳ್ಕೊಳಕ್ ಹೋದಾಗ ಬೆರಳಿಕೆ ಎಷ್ಟು. ಉದಾಹರಣೆ ಮುಖ್ಯಮಂತ್ರಿಗಳನ್ನ ತಗೊಂಡಾಗ ಬೆರಳಿಕೆ ಮುಖ್ಯಮಂತ್ರಿಗಳೇ ನಮ್ ಕಣ್ ಮುಂದೆ ಬರ್ತಾರೆ. ಯಾಕೆ ಎಲ್ಲರೂ ಬರಲ್ಲ? ಕೇರ್ಪೇಟೆ ಅಂದಾಗ ವಿಶಿಷ್ಟವಾಗಿದೆ. ದೊಡ್ಡ ಜಿಲ್ಲೆ, ಮಂಡ್ಯ ಜಿಲ್ಲೆನಲ್ಲಿ ಕೇರ್ಪೇಟೆ ಭಾಗವಾಗಿದೆ. ತಾಲೂಕಾಗಿ 10 ವರ್ಷ ಸನ್ಮಾನ್ಯ ಕೆ.ಬಿ. ಚಂದ್ರಣ್ಣ ಅವರು ಅಧ್ಯಕ್ಷರಾಗಿದ್ದೀರಾ, ಅಧ್ಯಕ್ಷ ಕೆಲಸನೂ ಕೂಡ ಮಾಡಿದ್ದೀರಾ, 2 ಬಾರಿ ಶಾಸಕರಾಗಿದ್ದೀರಾ. ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಪತ್ರಕರ್ತರ ಮಾಧ್ಯಮ ಮುಖಾಂತರ ನಾನೊಂದು ಕೇಳ್ಕೊಳ್ತೀನಿ.
ಒಂದು ಕೆಲಸ ಮಾಡೋಣ. ಇವತ್ತು ಈ ಮಾಧ್ಯಮದ ಮುಖಾಂತರ JDS ಸೋತು ಅಂತಾನೆ ಬೇಕಾದ್ರೆ ನೀವು ಅನ್ಕೊಳ್ಳಿ. ಸನ್ಮಾನ್ಯ ಚಂದ್ರಣ್ಣ ಅವರೇ, ನೀವೊಂದು ಒಂದು 4-5 ದಿನದಿಂದ ಮಾತಾಡಿದ್ದೀರ ಬಿಡದಿ ವಿಚಾರದಲ್ಲಿ. ಬಿಡದಿ ವಿಚಾರ ಬಂದಾಗ ದೇಶ ಕಂಡಂತ ಮಾಜಿ ಪ್ರಧಾನಮಂತ್ರಿಗಳಾದಂತ ಪೂಜ್ಯ ದೇವೇಗೌಡ ಅಪ್ಪಾಜಿಯವರ ಬಗ್ಗೆ, ರಾಜ್ಯವನ್ನ 2 ಬಾರಿ ಆಳಿದಂತ ನಮ್ಮ ನಾಯಕರಾದಂತ ಸನ್ಮಾನ್ಯ ಕುಮಾರಣ್ಣ ಅವ್ರ ಬಗ್ಗೆ, ನಮ್ಮ ನಾಯಕರು, ಯುವ ಘಟಕದ ರಾಜ್ಯಾಧ್ಯಕ್ಷರು ಇವತ್ತು ಈ ತಾಲೂಕಲ್ಲಿ ಜಾತ್ಯತೀತ ಜನತಾದಳ 2023ರಲ್ಲಿ ಅತ್ಯಂತ ಹೆಚ್ಚು ಮತದಲ್ಲಿ ಗೆಲ್ಲಿಸಲಿಕ್ಕೆ ಕಾರಣಕರ್ತರಾದಂತ ನಮ್ಮ ಎಲ್ಲರ ನಾಯಕರಾದಂತ ನಿಖಿಲ್ ಅಣ್ಣ ಅವ್ರ ಬಗ್ಗೆನೂ ಸ್ವಲ್ಪ ಹಗುರವಾಗಿ ಮಾತಾಡಿದ್ದೀರಾ. ಈಗ ನಾನು ಇಷ್ಟೇ ಹೇಳೋದು, ಈಗ ಚಂದ್ರಣ್ಣ ಅವ್ರು ಹೇಳಿದ್ದಾರೆ ಬಿಡದಿನಲ್ಲಿ ಸುಮ್ಮನೆ ಇಲ್ಲ, ಇವರು 500ರಿಂದ 1,000 ಎಕರೆ ಜಮೀನ್ ಮಾಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಬಿಡದಿ ಟೌನ್ಶಿಪ್ ಯೋಜನೆಗೆ ಅಡ್ಡಿ ಹಾಕ್ತಿದ್ದಾರೆ ಅಂತ. ಸನ್ಮಾನ್ಯ ಚಂದ್ರ